ನಮಸ್ಕಾರ ಸ್ನೇಹಿತರೆ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2025ನೇ ಸಾಲಿನ ಕರ್ನಾಟಕ ಟಿಇಟಿ ಬಹುಶಃ ಏಪ್ರಿಲ್ನಲ್ಲಿ ನೋಟಿಫಿಕೇಶನ್ ಆಗಿ ಜೂನ್ನಲ್ಲಿ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ 2025ರ ಕರ್ನಾಟಕ ಟಿಇಟಿಗೆ ತಯಾರಿಯನ್ನು ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗಾಗಿ ಯಾವ ಪುಸ್ತಕಗಳು ಉತ್ತಮವಾಗಿದ್ದಾವೆ, ಯಾವ ಪುಸ್ತಕಗಳನ್ನು ಓದಿದ್ರೆ ಉತ್ತಮ ಅಂಕಗಳನ್ನು ಪಡಿಬಹುದು, ಸೊ ಎಲ್ಲ ವಿಷಯಗಳಲ್ಲೂ ಪ್ರತಿ ವಿಷಯದಲ್ಲೂ ಕೂಡ ಒಂದೊಂದು ಬೆಸ್ಟ್ ಪುಸ್ತಕಗಳ ಮಾಹಿತಿಯನ್ನ ಜೊತೆಗೆ ಇಲಾಖೆ ನಿಗದಿಪಡಿಸಿದ ರೆಫರೆನ್ಸ್ ಪುಸ್ತಕಗಳ ಮಾಹಿತಿಯನ್ನ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಆರಂಭ ಮಾಡೋಣ. ವಿಡಿಯೋ ಆರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಹೋಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಗಮನಿಸಿದ್ರೆ ನಾವು ಈ ವಿಡಿಯೋದ ಮೂಲಕ 2025ರ ಕರ್ನಾಟಕ ಟಿಇಟಿಗೆ ಓದಬೇಕಾಗಿರುವಂತಹ ಒಂದಷ್ಟು ಉತ್ತಮ ಪುಸ್ತಕಗಳ ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ನಾನು ಪರಾಮರ್ಶಿಸಿದಂತಹ ಪುಸ್ತಕಗಳು ಮತ್ತು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಪುಸ್ತಕಗಳು ಮತ್ತು ಹೆಚ್ಚು ಜನ ರೆಫರೆನ್ಸ್ ಆಗಿ ಬಳಕೆ ಮಾಡಿ ಟಿಇಟಿನಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಆಧಾರದ ಮೇಲೆ ನಾನು ಈ ಪುಸ್ತಕಗಳನ್ನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದು ಕೇವಲ ಒಂದು ಸಜೆಷನ್ ಮಾತ್ರ. ನಾನು ಸಜೆಸ್ಟ್ ಮಾಡುವ ಪುಸ್ತಕಗಳನ್ನಷ್ಟೇ ಓದಬೇಕು ಅಂತ ಅಲ್ಲ, ಅದನ್ನು ಹೊರತುಪಡಿಸಿ ನಿಮಗೆ ಉತ್ತಮ ಎನಿಸುವ ಯಾವುದೇ ಪುಸ್ತಕವನ್ನು ನೀವು ಓದಬಹುದು. ಸರ್ಕಾರ ಅಥವಾ ಇಲಾಖೆ ಕೂಡ ಅದಕ್ಕೊಂದಷ್ಟು ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದೆ. ಆ ಲಿಸ್ಟ್ನ ಆಯ್ದ ಪುಸ್ತಕಗಳನ್ನು ಓದಿ ನೀವು ಕರ್ನಾಟಕ ಟಿಇಟಿನಲ್ಲಿ ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಆದ್ರೆ ಈ ಟಿಇಟಿನಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಪಾಸ್ ಆಗಬೇಕು ಅಥವಾ ಎಲಿಜಿಬಿಲಿಟಿಯನ್ನು ನಾವು ತಗೊಳ್ಬೇಕು ಅಂದ್ರೆ ಒಂದಿಷ್ಟು ವಿಚಾರಗಳು ನಮಗೆ ಕಾಮನ್ ಆಗಿ ಗೊತ್ತಿರಬೇಕಾಗುತ್ತೆ. ಏನು ಅಂತಂದ್ರೆ ಕರ್ನಾಟಕ ಟಿಇಟಿನಲ್ಲಿ ನಾವು ಅರ್ಹತೆ ಅಥವಾ ಎಲಿಜಿಬಿಲಿಟಿಯನ್ನು ಪಡೆಯೋದಕ್ಕೆ ಪೂರಕವಾಗಿ ಸಾಕಷ್ಟು ಪುಸ್ತಕಗಳಿದಾವೆ. ಸೊ ಅದರಲ್ಲಿ ಉತ್ತಮ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ನಾವಿಲ್ಲಿ. ಸೊ ನಾವು ಬಹಳ ಸಲ ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೀವಿ, ನಾನು 100 ಪೇಜ್ ಓದಿದೆ, 200 ಪೇಜ್ ಓದಿದೆ ಅಂತ ಹೇಳಿ. ಸೊ ಇಲ್ಲಿ ನಮಗೆ ಪರಿಮಾಣಾತ್ಮಕ ಓದು ಬೇಕಾಗಿಲ್ಲ, ಇಲ್ಲಿ ಗುಣಾತ್ಮಕ ಓದು ಬೇಕಾಗಿದೆ. ಕ್ವಾಂಟಿಟಿ ಆಧಾರಿತ ರೀಡಿಂಗ್ ಬೇಡ, ಕ್ವಾಲಿಟಿ ಆಧಾರಿತ ರೀಡಿಂಗ್ ಬೇಕಾಗಿದೆ. ಹಾಗಾಗಿ ನೀವಿಲ್ಲಿ ಟಾಪ್ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಕಂಪ್ಯಾರಿಸನ್ ಅನ್ನ ಮಾಡಿ ಉತ್ತಮ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು 2024ರ ನಂತರದ ಕರ್ನಾಟಕ ಟಿಇಟಿಯ ರಿವೈಸ್ಡ್ ಸಿಲೆಬಸ್ ಆಧಾರಿತವಾಗಿ ನೀವು ಪುಸ್ತಕವನ್ನು ಕಲೆಕ್ಟ್ ಮಾಡಬೇಕು ಅಥವಾ ಓದಬೇಕಾಗುತ್ತೆ. ಬಿಕಾಸ್ ಲಾಸ್ಟ್ ಇಯರ್ ಏನಾಯಿತು ಅಂತಂದ್ರೆ ಸಡನ್ಲಿ ಕರ್ನಾಟಕ ಟಿಇಟಿಯ ಪಠ್ಯಕ್ರಮದಲ್ಲಿ ಸಿಲೆಬಸ್ನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿದ್ರು. ಆ ಬದಲಾವಣೆಗಳು ಈಗ ಸೈನ್ಸ್ನವರಿಗೆ PUC ಹಂತದವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ರು. ಹಿಂಗೆ ಸಮಾಜ ವಿಜ್ಞಾನದಲ್ಲಿ ಒಂದಿಷ್ಟು ಹೊಸ ಚಾಪ್ಟರ್ಗಳನ್ನು ಆ್ಯಡ್ ಮಾಡಿದ್ರು. ಈ ರೀತಿಯಾಗಿ ಒಂದಿಷ್ಟು ಬದಲಾವಣೆಗಳಾಗಿದ್ದಾವೆ. ಸಿಲೆಬಸ್ ರಿವೈಸ್ಡ್ ಆಗಿದೆ. 2024ರಲ್ಲಿ ಕರ್ನಾಟಕ ಟಿಇಟಿಯ ಪರಿಷ್ಕೃತ ಸಿಲೆಬಸ್ನ ಆಧಾರಿತವಾಗಿ ನೀವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಯಾವುದೇ ಎಕ್ಸಾಮ್ ಇರಲಿ, ವೆದರ್ ಇಟ್ ಈಸ್ ಕರ್ನಾಟಕ ಟಿಇಟಿ, CET, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವುದೇ ಇರಲಿ, ಅದರ ಸಿಲೆಬಸ್ನ ನಾವು ಮೊದಲು ನೋಡಬೇಕಾಗತ್ತೆ. ಅದರ ಆಳ ಅಗಲವನ್ನು ನೋಡಿದ ನಂತರ ನಾವು ಅಧ್ಯಯನವನ್ನು ಮಾಡೋದಕ್ಕೆ ನಮಗೆ ಬಹಳ ಈಸಿ ಆಗುತ್ತೆ. ಹಾಗಾಗಿ ಫಸ್ಟ್ ನಾವು ಕೂಲಂಕುಷವಾಗಿ ಸಿಲೆಬಸ್ ಏನಿದೆ, ಯಾವ್ಯಾವ ಚಾಪ್ಟರ್ಸ್ ಇದ್ದಾವೆ, ಎಷ್ಟು ಕಾನ್ಸೆಪ್ಟ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿಕೊಂಡು ನಂತರ ಆ ಎಲ್ಲ ಕಾನ್ಸೆಪ್ಟ್ಗಳು, ಆ ಎಲ್ಲ ವಿಷಯಗಳು ಯಾವ ಪುಸ್ತಕದಲ್ಲಿ ಕವರ್ ಆಗಿದ್ದಾವೆ ಅನ್ನೋದನ್ನು ನೋಡಿಕೊಂಡು ಪುಸ್ತಕವನ್ನು ನಾವು ತಗೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಾವು ಫಸ್ಟ್ ಸಿಲೆಬಸ್ ಅನ್ನ ನೋಡಿ ನಂತರದಲ್ಲಿ ಪುಸ್ತಕವನ್ನು ತೆಗೆದುಕೊಳ್ಳೋದು ಬಹಳ ಉತ್ತಮ. ಇನ್ನು ಈ ಒಂದು ವಿಡಿಯೋದ ಮೂಲಕ ನಾವು ಕರ್ನಾಟಕ ಟಿಇಟಿಗೆ ಸರ್ಕಾರ ಕೊಟ್ಟಂತಹ ಒಂದು ರೆಫರೆನ್ಸ್ ಪುಸ್ತಕಗಳ PDF ಅನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ನಾನು ಪರಾಮರ್ಶಿಸಿದಂತಹ ಎಲ್ಲ ವಿಷಯಗಳ ಉತ್ತಮ ಪುಸ್ತಕಗಳ ಲಿಸ್ಟ್ ಅನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀನಿ. ಈ ಪುಸ್ತಕಗಳನ್ನು ನೀವು ನೇರವಾಗಿ ಯಾವುದೇ ಪುಸ್ತಕ ಅಂಗಡಿನಲ್ಲಿ ಪರ್ಚೇಸ್ ಮಾಡಬಹುದು ಅಥವಾ ಆನ್ಲೈನ್ ಅಲ್ಲೂ ಕೂಡ ಇವು ಅವೈಲೇಬಲ್ ಇರ್ತವೆ. ಅಲ್ಲಿಂದ ನೀವು ತಗೊಂಡು ಓದ್ಕೊಳ್ಳೋದಕ್ಕೆ ನಿಮಗೆ ಸಹಾಯಕಾರಿ ಆಗುತ್ತೆ. ಇನ್ನು ಒಂದೊಂದೇ ವಿಷಯವನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದು ಶೈಕ್ಷಣಿಕ ಮನೋವಿಜ್ಞಾನ. ಎಲ್ಲರಿಗೂ ಕೂಡ ಕಾಮನ್ ಪೇಪರ್, ವೆದರ್ ಯು ಆರ್ ಫ್ರಮ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್, ಕಾಮರ್ಸ್, ಸೈನ್ಸ್, ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಈ CDPಯ ಮೇಲೆ ಒಟ್ಟು 30 ಪ್ರಶ್ನೆಗಳು ಬರ್ತವೆ. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಜಿ ಅಂತ ಹೇಳಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾ ವಿಧಾನದ ಮೇಲೆ ಒಟ್ಟು 30 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇಲ್ಲಿ ನೀವು ಕಲಿಕಾ ಪ್ರಕ್ರಿಯೆಯ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಅನ್ನುವಂತಹ ಡಾಕ್ಟರ್ HV ವಾಮದೇವಪ್ಪ ಅವರ ಪುಸ್ತಕವನ್ನಾದರೂ ರೆಫರ್ ಮಾಡಬಹುದು. ಅವರೇ ಬರೆದಿರುವಂತಹ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕ ಕೂಡ ಇದೆ. ಬಟ್ ಈ ಫಸ್ಟ್ ಬುಕ್ ಏನಿದೆಯಲ್ಲ, ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ, ಇದು ಇತ್ತೀಚಿನ ಒಂದು ಎಡಿಷನ್, ಇತ್ತೀಚೆಗೆ ಪ್ರಕಟಗೊಂಡಿರುವಂತಹ ಒಂದು ಎಡಿಷನ್. ಹಾಗಾಗಿ ಈ ಪುಸ್ತಕವನ್ನ ಕೂಡ ನೀವು ಓದೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅದನ್ನು ಬಿಟ್ಟರೆ ಇಲ್ಲಿ ಬ್ಲೂ ಕಲರ್ ಇದೆ ಶೈಕ್ಷಣಿಕ ಮನೋವಿಜ್ಞಾನ. ಇದು ಕೂಡ ಡಾಕ್ಟರ್ HV ವಾಮದೇವಪ್ಪ ಅವರದೇ. ಇದಕ್ಕಿಂತ 1-2 ವರ್ಷ ಮೊದಲು ಪ್ರಕಟಗೊಂಡಿರುವಂತಹ ಪುಸ್ತಕ. ಇವೆರಡೂ ಒಬ್ಬರೇ ಲೇಖಕರದ್ದು, ಡಾಕ್ಟರ್ HV ವಾಮದೇವಪ್ಪ ಅವರದ್ದು. ಇನ್ನು ಮತ್ತೊಂದು ಪುಸ್ತಕ ನಾನು ನಿಮಗೆ ಸಜೆಸ್ಟ್ ಮಾಡಬಹುದು ಅಂದ್ರೆ ಅದು ಸ್ಪರ್ಧಾ ವಿಜೇತ ಪಬ್ಲಿಕೇಶನ್ ಇಂದ ಪ್ರಕಟಗೊಳ್ಳುವಂತಹ ಡಾಕ್ಟರ್ KM ಸುರೇಶ್ ವಿರಚಿತ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ, CDPಯನ್ನ ಡಾಕ್ಟರ್ KM ಸುರೇಶ್ ಅವರು ಕೂಡ ಬರೆದಿದ್ದಾರೆ. ನೀವು ಯಾವುದಾದ್ರೂ ಒಂದು ಆಥರ್ ಅನ್ನ ಇಲ್ಲಿ ರೆಫರ್ ಮಾಡಿದ್ರೆ ನೀವು ಸಾಕಾಗುತ್ತೆ. ಎನಿ ಒನ್ ಆಥರ್. ಇದರಲ್ಲಿ ನಿಮಗೆ
CDP ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ. 30 ಅಂಕಗಳ ಪ್ರಶ್ನೆಗಳಿಗೆ ಉತ್ತರಿಸುವ ಸಾಮರ್ಥ್ಯ ನಿಮಗೆ ಬರುತ್ತೆ. ಒಂದು ನೆನಪಿರ್ಲಿ ನಿಮಗೆ, ಎಲ್ಲ ಪುಸ್ತಕಗಳನ್ನ ಸ್ವಲ್ಪ ಸ್ವಲ್ಪ ಓದೋದಕ್ಕಿಂತ ಒಂದು ಉತ್ತಮ ಪುಸ್ತಕವನ್ನ ಇಡಿಯಾಗಿ ಓದೋದು ಮುಖ್ಯ. ಹಾಗಾಗಿ ಬಿಡಿ ಬಿಡಿಯಾಗಿ ಓದೋಕ್ಕಿಂತ ಇಡಿಯಾಗಿ ಓದಿ ಅನ್ನುವಂಥದ್ದು ನನ್ನ ಒಂದು ನಿಮಗೆ ವಿನಂತಿ. ಇನ್ನು ಇದನ್ನ ಹೊರತುಪಡಿಸಿದ್ರೆ ಕನ್ನಡ ವ್ಯಾಕರಣ ಅಗೇನ್ ಎಲ್ಲರಿಗೂ ಕೂಡ ಕಂಪಲ್ಸರಿ ಆಗಿರುವಂತಹ ಒಂದು ವಿಷಯ. ನೀವು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ರು ಕೂಡ ನೀವು ಕನ್ನಡ ಅಥವಾ ಇಂಗ್ಲಿಷ್ ಗ್ರಾಮರ್ ಅನ್ನ ಭಾಷೆ 1, ಭಾಷೆ 2 ತಗೊಳ್ಬೇಕು. ನಂತರದಲ್ಲಿ ನಿಮಗೆ CDP ಇರುತ್ತೆ. 90 ಪ್ರಶ್ನೆಗಳಾಯಿತು. ಈಚ್ ಸಬ್ಜೆಕ್ಟ್ ಮೇಲೆ 30 ಪ್ರಶ್ನೆಗಳಿರ್ತವೆ. ಕನ್ನಡ ಗ್ರಾಮರ್ 30, ಇಂಗ್ಲಿಷ್ 30, ಹಾಗೆ CDP 30, 90. ಇನ್ನು 60 ಪ್ರಶ್ನೆಗಳು ನಿಮ್ಮ ಐಚ್ಛಿಕ ವಿಷಯ. ಆರ್ಟ್ಸ್ ಮತ್ತೆ ಕಾಮರ್ಸ್ನವರಿಗೆ ಸಮಾಜ ವಿಜ್ಞಾನ ಇದ್ರೆ, ಸೈನ್ಸ್ನವರಿಗೆ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಇರ್ತವೆ. ಸೊ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ IS ಅರಳುಗುಪ್ಪಿ ಸಮಾಜ ಪುಸ್ತಕಾಲಯ ಧಾರವಾಡದ ಒಂದು ಪ್ರಕಾಶನ ಉತ್ತಮವಾಗಿರುವಂತಹ ಪುಸ್ತಕ. ಆಸ್ ಪರ್ ಮೈ ರೆಫರೆನ್ಸ್ ಇದನ್ನು ಹೊರತುಪಡಿಸಿ ನಿಮಗೆ ಸಾಕಷ್ಟು ಪುಸ್ತಕಗಳಿದಾವೆ. ಇನ್ನೂ ಕೂಡ ಇಲಾಖೆ ಕೂಡ ಸಾಕಷ್ಟು ಪುಸ್ತಕಗಳನ್ನು ರೆಫರ್ ಮಾಡ್ತಾ ಇದೆ. ಇದು ಎಲ್ಲದಕ್ಕಿಂತ ಬೆಸ್ಟ್ ಅಂತಂದ್ರೆ 5ರಿಂದ 10ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕಗಳಿದಾವಲ್ಲ, ಈ ಸರ್ಕಾರದ DSRT ಪಬ್ಲಿಕೇಶನ್ಸ್. ಸೊ ಆ ಒಂದು ಪುಸ್ತಕಗಳ ಹಿಂದಿನ ವ್ಯಾಕರಣಾಂಶಗಳಿದಾವಲ್ಲ, ಆ ವ್ಯಾಕರಣಾಂಶಗಳ ಆಧಾರಿತವಾಗಿ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅಥವಾ ನೀವು ಸರ್ಕಾರ ಪ್ರಕಟಿಸಿದಂತಹ ಯಾವುದೇ ಒಂದು ಕನ್ನಡ ವ್ಯಾಕರಣದ ಪುಸ್ತಕವನ್ನು ಓದಬಹುದು. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿದಂತಹ ಯಾವುದೇ ವ್ಯಾಕರಣ ಪುಸ್ತಕವನ್ನು ಕೂಡ ನೀವು ಇಲ್ಲಿ ಅಧ್ಯಯನಕ್ಕಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಜಸ್ಟ್ ಒಂದು ರೆಫರೆನ್ಸ್ ಅನ್ನು ಕೊಟ್ಟಿದ್ದೀನಿ ನಿಮಗೆ. ಇದೇ ಸಿಮಿಲಾರಿಟಿಯನ್ನು ಹೋಲುವಂತಹ ಸಾಕಷ್ಟು ಪುಸ್ತಕಗಳಿದ್ದಾವೆ. ಆ ಕನ್ನಡ ಗ್ರಾಮರ್ ಪುಸ್ತಕಗಳನ್ನು ಕೂಡ ನೀವಿಲ್ಲಿ ಆಯ್ಕೆ ಮಾಡಿಕೊಳ್ಬಹುದು. ಇನ್ನು ವಿಶೇಷವಾಗಿ ಇಂಗ್ಲಿಷ್ ಗ್ರಾಮರ್ನಲ್ಲಿ ನಾನು ನಿಮಗೆ 2 ಪುಸ್ತಕಗಳನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಒಂದು ಕನ್ನಡದಿಂದ ಇಂಗ್ಲಿಷ್ ಕಲಿಯುವಂತಹ ಬೇದ್ರೆ ಮಂಜುನಾಥ್ ಅವರ ಕನ್ಸೈಸ್ ಅಪ್ಲೈಡ್ ಇಂಗ್ಲಿಷ್ ಕೋರ್ಸ್ ಅನ್ನುವಂತಹ ಒಂದು ಪುಸ್ತಕ. ಅಪ್ಲೈಡ್ ಇಂಗ್ಲಿಷ್ ಕೋರ್ಸ್ ಅನ್ನುವಂಥ ಹೆಸರಿನಲ್ಲೂ ಕೂಡ ಆ ಪುಸ್ತಕ ಮಾರುಕಟ್ಟೆನಲ್ಲಿ ಲಭ್ಯ ಆಗಿದೆ. ಕನ್ಸೈಸ್ ಅಪ್ಲೈಡ್ ಇಂಗ್ಲಿಷ್ ಕೋರ್ಸ್ ಅನ್ನುವಂಥ ಪುಸ್ತಕವನ್ನಾದರೂ ನೀವು ರೆಫರೆನ್ಸ್ಗೆ ಇಟ್ಕೊಳ್ಬಹುದು. ಅಥವಾ ರೆನ್ ಆ್ಯಂಡ್ ಮಾರ್ಟಿನ್ ಅವರ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಂಪೋಸಿಷನ್, ಇದೊಂದು ಆಲ್ ಟೈಮ್ ಬುಕ್ ಅಂತಾನೆ ಹೇಳ್ಬೋದು. ತುಂಬಾ ಹಳೆಯ ಪುಸ್ತಕ. ಸೊ ಹಾಗಾಗಿ ನೀವು ಈ ಪುಸ್ತಕವನ್ನಾದರೂ ತಗೊಳ್ಬಹುದು. ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಆಥರ್ನ ಪುಸ್ತಕವನ್ನ ನೀವು ರೆಫರ್ ಮಾಡ್ತೀರಿ ಅಂದ್ರೆ ಆ ಪುಸ್ತಕವನ್ನ ಕೂಡ ರೆಫರ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಇನ್ನು ಅಗೇನ್ 5th ಇಂದ 10th ವರೆಗೆ ಏನು ಗ್ರಾಮರ್ ಟಾಪಿಕ್ಸ್ ಇದಾವಲ್ಲ, ಅದು ಪಾರ್ಟ್ಸ್ ಆಫ್ ಸ್ಪೀಚ್ ಇರಬಹುದು, ಅಥವಾ ಸೆಂಟೆನ್ಸ್ ಸ್ಟ್ರಕ್ಚರ್ ಇರಬಹುದು, ಟೆನ್ಸಸ್ ಇರಬಹುದು. ಸೊ ಈ ರೀತಿಯಾಗಿ ಏನು ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಇದಾವೆ, ಆ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಆಧಾರಿತ ಟಾಪಿಕ್ಸ್ ಅನ್ನ ನೀವು ಇಲ್ಲಿ ಕವರ್ ಮಾಡಬೇಕಾಗುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಬಹುತೇಕ ಪ್ರಶ್ನೆಗಳು ಬರ್ತವೆ. ಟೆನ್ಸ್ ಮೇಲೆ ಬಹುತೇಕ ಪ್ರಶ್ನೆಗಳು ಬರ್ತವೆ. ಇಡಿಯಮ್ಸ್ ಅಂಡ್ ಫ್ರೇಸಸ್ ಇರಬಹುದು, ಕ್ವಶನ್ ಟ್ಯಾಗ್ ಇರಬಹುದು, ಸಾಮಾನ್ಯವಾಗಿ ಪ್ಯಾರಾಗ್ರಾಫ್ ಮೇಲೆ ಇರಬಹುದು. ಪ್ರಶ್ನೆಗಳನ್ನ ಇಲ್ಲಿ ಇಂಗ್ಲಿಷ್ ಗ್ರಾಮರ್ ಮೇಲೆ ಸಹಜವಾಗಿ ಕೇಳ್ತಾರೆ. ಹಾಗೆ ಇಲ್ಲೂ ಕೂಡ ನಿಮಗೆ 30 ಅಂಕಗಳ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಅಥವಾ ಇದನ್ನು ಹೊರತುಪಡಿಸಿ ನಿಮಗೆ ಬೇರೆ ಯಾವುದೇ ಇಂಗ್ಲಿಷ್ ಗ್ರಾಮರ್ನ ರೆಲೆವೆಂಟ್ ಅನಿಸುವಂತಹ, ಯಾವುದಾದ್ರೂ ಕನ್ವೀನಿಯೆಂಟ್ ಅನಿಸುವಂತಹ ಪುಸ್ತಕ ಸಿಕ್ತು ಅಂದರೆ ನೀವು ಆ ಪುಸ್ತಕವನ್ನು ಕೂಡ ಇಲ್ಲಿ ಬಳಕೆ ಮಾಡಿಕೊಳ್ಬಹುದು. ಅದನ್ನು ಕೂಡ ನೀವು ಅಧ್ಯಯನಕ್ಕೆ ಉಪಯೋಗಿಸ್ಕೊಳ್ಬಹುದು. ಇನ್ನು ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಗಣಿತಕ್ಕೆ ಸಂಬಂಧಪಟ್ಟಂತೆ, ಇದರ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಯಾವುದೇ ಆಥರ್ನ ಪುಸ್ತಕವನ್ನು ರೆಕಮೆಂಡ್ ಮಾಡಲ್ಲ. ನೀವು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪುಸ್ತಕವನ್ನು ರೆಫರ್ ಮಾಡ್ತೀರಿ ಅಂದರೆ ರೆಫರ್ ಮಾಡಬಹುದು. ಬಟ್ ಸಮಾಜ ವಿಜ್ಞಾನ ಆಗಲಿ, ವಿಜ್ಞಾನ ಮತ್ತು ಗಣಿತಕ್ಕೆ 5ರಿಂದ 12ನೇ ತರಗತಿ ಅಥವಾ 6ರಿಂದ 12ನೇ ತರಗತಿಯ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಗಣಿತದ ಎಲ್ಲ ಪುಸ್ತಕಗಳನ್ನು ನೀವು ಕಂಪಲ್ಸರಿಯಾಗಿ ಓದಬೇಕು. ಆರ್ಟ್ಸ್ನವರು ಸಮಾಜ ವಿಜ್ಞಾನ ನಿಕಾಯದ ಎಲ್ಲ ವಿಷಯಗಳನ್ನು ಓದಬೇಕು. ಅಂದರೆ ವೆದರ್ ಇಟ್ ಈಸ್ ಜಾಗ್ರಫಿ, ವೆದರ್ ಇಟ್ ಈಸ್ ಪೊಲಿಟಿಕಲ್ ಸೈನ್ಸ್, ಬಿಸ್ನೆಸ್ ಸ್ಟಡೀಸ್, ಹಿಸ್ಟ್ರಿ, ಆ ರೀತಿಯಾಗಿ ನೀವು ಬೈಪರ್ಕೇಶನ್ಸ್ ಅನ್ನು ಮಾಡಿಕೊಂಡು ಓದಬೇಕಾಗುತ್ತೆ. ಅದೇ ಆಧಾರದ ಮೇಲೆ ಇಲ್ಲಿ ನಮಗೆ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಇನ್ನು ವಿಜ್ಞಾನ ಮತ್ತು ಗಣಿತಕ್ಕೂ ಕೂಡ ಸೇಮ್ PUC ವರೆಗೂ ನೀವು ಓದಬೇಕಾಗುತ್ತೆ. ಹಾಗಾಗಿ ಕಳೆದ ವರ್ಷ ಸಿಲೆಬಸ್ ಅನ್ನ ಎಕ್ಸ್ಟೆಂಡ್ ಮಾಡಿರೋದ್ರಿಂದ PUC ತನಕ ನೀವು ಅದನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಇನ್ನು ಇದನ್ನು ಹೊರತುಪಡಿಸಿ ನೀವು ಸಮಾಜ ವಿಜ್ಞಾನದವರು ಚಾಣಕ್ಯ ಕಣಜ ಅಥವಾ ಸಾಮಾನ್ಯ ಅಧ್ಯಯನದಂತಹ ಪುಸ್ತಕಗಳನ್ನು ಓದ್ತೀರಿ ಅಂದರೂ ಕೂಡ ಓದಬಹುದು. ಬಟ್ ನನ್ನ ಸಜೆಷನ್ ಏನು, ಒಪಿನಿಯನ್ ಏನು ಅಂದರೆ, ಬೇಸಿಕ್ ಏನು ಪುಸ್ತಕಗಳಿದ್ದಾವೆ KTBS ಇಂದ ಪ್ರಕಟಿಸುವಂಥವು, ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿಯಿಂದ ಹೊರಬರುವಂಥ ಪುಸ್ತಕಗಳನ್ನು ಓದ್ರಿ. ಅವುಗಳ ಸಾಫ್ಟ್ ಕಾಪಿಯ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೇರವಾಗಿ ಡೌನ್ಲೋಡ್ ಮಾಡಿಕೊಂಡು ಅವುಗಳನ್ನು ಕೂಡ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಗಣಿತಕ್ಕೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸಬೇಕಾಗತ್ತೆ. ಅಂದಾಗ ಮಾತ್ರ ನಮಗೆ ಯಾವ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಯಾವ ವಿಷಯಕ್ಕೆ ಹೆಚ್ಚು ಫೋಕಸ್ ಅನ್ನು ಮಾಡಿದ್ದಾರೆ ಅನ್ನುವಂಥ ವಿವರಗಳು ಗೊತ್ತಾಗುತ್ತೆ. ಇನ್ನು ವಿಶೇಷವಾಗಿ ಈ ಸೋಷಿಯಲ್ ಸ್ಟಡೀಸ್, ಇನ್ನು ವಿಶೇಷವಾಗಿ ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ನಾವು ಹೈಸ್ಕೂಲ್ ಪುಸ್ತಕಗಳಿಗೆ ಹೆಚ್ಚು ಪ್ರಯಾರಿಟಿಯನ್ನು ಕೊಡಬೇಕಾಗುತ್ತೆ. 8, 9, 10ನೇ ತರಗತಿಯ ಪುಸ್ತಕಗಳಿಂದ ಹೆಚ್ಚು ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಪುಸ್ತಕಗಳಿಗೆ ನಾವು ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇನ್ನು ಬೋಧನಾಶಾಸ್ತ್ರಕ್ಕೆ ನೀವು ಯಾವುದಾದ್ರೂ ಒಂದು ಆಥರ್ನ ಪುಸ್ತಕವನ್ನು ಕೂಡ
ರೆಫರ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಇಲಾಖೆ ನಿಗದಿಪಡಿಸಿದಂಥ ರೆಫರೆನ್ಸ್ ಪುಸ್ತಕಗಳ PDF ಲಿಂಕನ್ನು ನಾನು ಈಗಾಗಲೇ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾವ ವಿಷಯಕ್ಕೆ ಯಾವ ಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಸಿಲೆಬಸ್ ಪ್ಲಸ್ ರೆಫರೆನ್ಸ್ ಬುಕ್ ಎರಡೂ ಕೊಟ್ಟಿದ್ದೀನಿ ನಾನು. ಎರಡನ್ನ ಒಂದ್ಸಲ ಪರಾಮರ್ಶೆ ಮಾಡಿ ಆಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಪುಸ್ತಕ ತಗೊಳ್ಬೇಕು ಏನು ಅಂಥೇಳಿ. ಇನ್ ಕೇಸ್ ನಿಮ್ಗೇನಾದರೂ ನೋಟ್ಸ್ ಬೇಕಿತ್ತು, ಹಳೆಯ ಕ್ವಶನ್ ಪೇಪರ್ಸ್ ಬೇಕಿತ್ತು, ಮಾಡೆಲ್ ಕ್ವಶನ್ ಪೇಪರ್ಸ್ ಬೇಕಿತ್ತು ಅಂದರೆ ನಾವೇ ಒಂದಿಷ್ಟು ಬೇರೆ ಮೂಲಗಳಿಂದ ನೋಟ್ಸನ್ನು ಸಂಗ್ರಹ ಮಾಡಿದ್ದೀವಿ. ಜೊತೆಗೆ ನಿಮಗೆ 2024 ಜೂನ್ 30ಗೆ ನಡೀತು ಅಲ್ಲಿವರೆಗೂ TET ಕ್ವಶನ್ ಪೇಪರ್ಸನ್ನು ಒಂದು ಕಡೆ ಸ್ಟೋರ್ ಮಾಡಿದ್ದೀವಿ. ಸೊ ಉತ್ತರ ಸಹಿತವಾಗಿ ಈ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ನೋಟ್ಸ್ ಇರಬಹುದು, ಅದಕ್ಕೆ ಸಂಬಂಧಪಟ್ಟಂತೆ ನಾವೊಂದು ವಾಟ್ಸಪ್ ಗ್ರೂಪನ್ನು ಕೂಡ ರಚನೆ ಮಾಡಿದ್ದೀವಿ. ಆರ್ಟ್ಸ್ ಮತ್ತು ಸೈನ್ಸ್ನವರಿಗೆ ಸಪರೇಟ್ ಆಗಿ. ನೀವು ಜಾಯ್ನ್ ಆಗಬೇಕು, ನೋಟ್ಸ್ಗಳ ಆಕ್ಸೆಸನ್ನು ಪಡಿಬೇಕು ಅಂದರೆ ₹50 ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಅದಕ್ಕಾಗಿ ನೀವು ವಾಟ್ಸಪ್ನಲ್ಲಿ 72597826 ನಂಬರ್ಗೆ TET 2025 ಅಂತ ಒಂದು ಮೆಸೇಜನ್ನು ಹಾಕಿದ್ರಿ ಅಂತಂದರೆ ನಾವು ಖಂಡಿತವಾಗಿಯೂ ನಿಮಗೆ ವಿವರಗಳನ್ನು ಕಳಿಸೋದ್ರ ಜೊತೆಗೆ ನೋಟ್ಸ್ನ ಆಕ್ಸೆಸನ್ನು ಕೂಡ ಕಳಿಸ್ತೀವಿ ಅಂತ ಹೇಳ್ತಾ, ಸೊ 2025 ಕರ್ನಾಟಕ TETಯ ನಿಮ್ಮ ತಯಾರಿ ಇನ್ನಷ್ಟು ಚುರುಕುಗೊಳ್ಳಿ. ಈ ನಾನು ಸಜೆಸ್ಟ್ ಮಾಡಿದಂಥ ಪುಸ್ತಕಗಳ ಪೈಕಿ ನೀವು ತಗೊಳ್ಬಹುದು, ಅಥವಾ ಇದನ್ನು ಹೊರತುಪಡಿಸಿ ಬೇರೆ ಪುಸ್ತಕಗಳು ಬೇಕು ಅಂದರೂ ಕೂಡ ನೀವು ಆ ಪುಸ್ತಕಗಳನ್ನು ಪಡೆದು ಅಧ್ಯಯನ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಹೇಳ್ತಾ, ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.